എന്നാ സാറേ മനസ്സിലായോ? ಇದು ಇಗ್ನಿಷನ್ ಆನ್ ಮಾಡಿದ್ಮೇಲೆ ಒಂದು ರೌಂಡ್ ಫುಲ್ ಆಫ್ ಆಗ್ಬೇಕು. ಒಂದು ವಾಪಸ್ ಬಂದ್ಮೇಲೆ ನಿಮ್ದು ಗಾಡಿ ಸ್ಟಾರ್ಟ್ ಆಗುತ್ತೆ. ಗಾಡಿ ಸ್ಟಾರ್ಟ್ ಆಗಕ್ಕೆ ಈ ಲೈಟ್ ಮ್ಯಾಂಡೇಟ್ರಿ. ಆ ಲೈಟ್ ಇದ್ರೆ ಮಾತ್ರ ನೀವು ಸೆಲ್ಫ್ ಹೊಡಿರಿ, ಗಾಡಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ್ಮೇಲೆ ಲೈಟ್ ಆಫ್ ಆಗ್ಬೇಕು. ಲೈಟ್ ಆಫ್ ಆದ್ರೆ ನಿಮ್ದೆಲ್ಲ ಕರೆಕ್ಟ್ ಆಗಿ ರನ್ ಆಗುತ್ತೆ. ಇನ್ ಕೇಸ್ ಗಾಡಿಯಲ್ಲಿ ಅದು ಲೈಟ್ ಏನಾದ್ರು ಬಂದ್ರೆ ಗಾಡಿನ ಶೋರೂಮ್ ತಗೊಂಡ್ಬಂದು ಚೆಕ್ಅಪ್ ಮಾಡಿಸಿ ಹೊರಗಡೆ ಲೋಕಲ್ ಮೆಕ್ಯಾನಿಕ್ ಲೋಕಲ್ ವರ್ಕ್ಶಾಪ್ ಹತ್ರ ಗಾಡಿ ತೋರಿಸಬೇಡಿ. ಯಾಕೆಂದ್ರೆ ಕಂಪನಿಯಿಂದ 5 ವರ್ಷ ಅಥವಾ 75,000 ಕಿಲೋಮೀಟರ್ ಒಂದು ವಾರಂಟಿ ಇರುತ್ತೆ. ಸೊ ಹಾಗಾಗಿ ನೀವು ಗಾಡಿನ ಹೊರಗಡೆ ಎಲ್ಲೂ ಲೋಕಲ್ ಮೆಕ್ಯಾನಿಕ್ ಲೋಕಲ್ ವರ್ಕ್ಶಾಪ್ ಹತ್ರ ತೋರಿಸಬೇಡಿ. ಎರಡನೇ ಇಂಪಾರ್ಟೆಂಟ್, ಗಾಡಿ ಗೇರ್ ಅಲ್ಲಿ ಇದ್ದು ಸೈಡ್ ಸ್ಟ್ಯಾಂಡ್ ಏನಾದ್ರು ಕೆಳಗಡೆ ಇದ್ರೆ ಗಾಡಿ ಆಫ್ ಆಗುತ್ತೆ, ಯಾವ್ದಕ್ಕೆ ಸ್ಟಾರ್ಟ್ ಆಗಲ್ಲ. ಸೈಡ್ ಸ್ಟ್ಯಾಂಡ್ ತೆಗಿಬೇಕು, ಇಲ್ಲ ಅಂದ್ರೆ ಗಾಡಿನ ನ್ಯೂಟ್ರಲ್ ಮಾಡ್ಕೋಬೇಕು. ನಿಮ್ ಗಾಡಿ ಮತ್ತೆ ವಾಪಸ್ ಸ್ಟಾರ್ಟ್ ಆಗುತ್ತೆ. ಇದು DLR ಲೈಟ್ ಈಗ ಗಾಡಿ ಸ್ಟಾರ್ಟ್ ಇದ್ದಾಗ ಆನ್ ಅಲ್ಲೇ ಇರುತ್ತೆ. ಸೊ ಅದಕ್ಕೆ ಆಫ್ ಮಾಡೋ ಸ್ವಿಚ್ ಕೊಟ್ಟಿಲ್ಲ, ಹೆಡ್ ಲೈಟ್ ಮಾತ್ರ ಸ್ವಿಚ್ ಇದೆ. ಸೊ ಹಾಗಾಗಿ ಅದಕ್ಕೋಸ್ಕರ ಯಾವ್ದು ಸಪರೇಟ್ ಆಗಿ ಸ್ವಿಚ್ ಹಾಕ್ಸ್ಕೋಬಾರ್ದು. 4ನೇ ಪಾಯಿಂಟ್, ಗಾಡಿಗೆ ಇದಕ್ಕೆ ಹಳೆ ಗಾಡಿ ರಿಸರ್ವ್ ನಾಬ್ ಬರಲ್ಲ, ಪೆಟ್ರೋಲ್ ಡೈರೆಕ್ಟ್ ಇರುತ್ತೆ. ಯಾವಾಗಲೂ 1 ಪಾಯಿಂಟ್ ಪೆಟ್ರೋಲ್ ನ ಮೇಂಟೈನ್. ಗಾಡಿ ಜೊತೆ ಬರೋ ಬ್ಯಾಟ್ರಿ 1 ವರ್ಷ ವಾರಂಟಿ ಇರುತ್ತೆ. 1 ವರ್ಷ ಬ್ಯಾಟ್ರಿಗೆ ಏನಾದ್ರು ಕಂಪ್ಲೇಂಟ್ ಬಂದ್ರೆ ನಿಮಗೆ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಸಿಗುತ್ತೆ. ಗಾಡಿ ಜೊತೆ ಬರೋ ಇನ್ಶೂರೆನ್ಸ್ ಅಲ್ಲಿ 5 ವರ್ಷ ಇರುತ್ತೆ, 1+4 ಇರುತ್ತೆ. ಮೊದಲನೇ ವರ್ಷ ಫಸ್ಟ್ ಪಾರ್ಟಿ ಇರುತ್ತೆ, ಮಿಕ್ಕಿರೋದು 4 ವರ್ಷ ಥರ್ಡ್ ಪಾರ್ಟಿ ಇರುತ್ತೆ. ಸೊ ಫಸ್ಟ್ ಪಾರ್ಟಿನ ನೀವು ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸ್ಕೋಬೇಕು. ಕಂಪನಿಯಿಂದ ನಿಮಗೆ 3 ಫ್ರೀ ಸರ್ವಿಸ್ ಬಂದಿರ್ತವೆ. ನಮ್ಮ ಕಡೆಯಿಂದ ನಿಮಗೆ ಅಡಿಷನಲ್ ಆಗಿ 3 ಫ್ರೀ ಸರ್ವಿಸ್ ನಾವು ನಿಮಗೆ ಕಾಂಪ್ಲಿಮೆಂಟರಿ ಕೊಡ್ತಾ ಇದೀವಿ. ಓಕೆನಾ? ಮೊದಲನೇ ಸರ್ವಿಸ್ ಬಂದು 500 ಕಿಲೋಮೀಟರ್ ಅಥವಾ 1 ತಿಂಗಳು, ಎರಡರಲ್ಲಿ ಯಾವ್ದು ಮುಂಚೆ ಆಗುತ್ತೋ ಅವಾಗ ನೀವು ಸರ್ವಿಸ್ ಮಾಡಿಸ್ಕೋಬೇಕು. ಈಗ ಮಿಕ್ಕಿರೋದೆಲ್ಲ ಚೆಕ್ ಮಾಡ್ಕೊಳ್ಳಿ. ಹೆಡ್ಲೈಟು ಇದರಲ್ಲಿ ಒಂದೇ ಸ್ವಿಚ್ ಅಲ್ಲಿ ಹೆಡ್ಲೈಟ್ ಡಿಪ್ಪು ಫ್ಲಾಶ್ ಇರೋದು. ಇದು ಫ್ಲಾಶು, ಹೈ ಬೀಮು, ಇದು ಲೋ ಬೀಮು. ಇಂಡಿಕೇಟರ್ ನೋಡ್ಕೊಳ್ಳಿ. ಲೆಫ್ಟ್ ರೈಟು, ಓಕೆನಾ? ಹಾರ್ನು. ಇದು ಮೀಟರ್ ಅಲ್ಲಿ ಎಲ್ಲ ಚೇಂಜಸ್ ಗಳು ಇಲ್ಲಿ ಒಂದು ಬಟನ್ ಇದೆ, ಮೋಡ್ ಬಟನ್ ಅಂತ ಹೇಳ್ಬಿಟ್ಟು ಅದರಿಂದ ನಿಮ್ಗೆ ಎಲ್ಲ ಚೇಂಜಸ್ ಗಳು ಬರ್ತಾವಲ್ಲಿ. ನಿಮ್ಗೆ ಮೀಟರ್ ಕನೆಕ್ಟ್ ಆದ್ಮೇಲೆ ಅವೆಲ್ಲಾನು ನಿಮ್ಗೆ ಡೀಟೇಲ್ ಆಗಿ ಹೆಲ್ಪ್ ಮಾಡ್ಕೊಡ್ತೀವಿ. ಅದನ್ನ ಬ್ಲೂಟೂತ್ ಕನೆಕ್ಷನ್ ಅದೆಲ್ಲಾನು ಮಾಡ್ಕೊಡ್ತೀವಿ. ಈಗ ನಿಮ್ಗೆ ಗಾಡಿ ಬಗ್ಗೆ ಅನುಭವ ಹೇಗಿತ್ತು ಅದನ್ನ ಒಂದ್ 2-3 ಮಾತಲ್ಲಿ ಹೇಳಿ. ಚೆನ್ನಾಗಿದೆ ಸರ್. 3 ಗಾಡಿ ತಗೊಂಡಿದ್ದೀವಿ, ಇಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಟೈಮಿಂಗ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. 11 ಗಂಟೆಗೆ ಹೇಳಿದ್ರು, 2 ಗಂಟೆ ಕೊಟ್ಟಿದ್ದಾರೆ. ಕರೆಕ್ಟ್ ಐತೆ ಸರ್. ಓಕೆ, ನೀವು ಗಾಡಿ ಕ್ಯಾಶ್ ಅಲ್ಲಿ ತಗೊಂಡಿದ್ದೀರಾ, ಫೈನಾನ್ಸ್ ಅಲ್ಲಿ ತಗೊಂಡಿದ್ದೀರಾ? ಲೋನ್ ಅಲ್ಲಿ ತಗೊಂಡಿ ಸರ್. ಲೋನ್ ಅಲ್ಲಿ ನಿಮ್ಗೆ ಲೋನ್ ಡೌನ್ ಪೇಮೆಂಟ್, EMI ಯಾವ ಬರುತ್ತೆ ಅದೆಲ್ಲ ಎಲ್ಲ ನೀಟಾಗಿ ಹೇಳಿದ್ದಾರೆ ಸರ್. ಗಾಡಿ ಬಗ್ಗೆ ಇನ್ಫಾರ್ಮೇಶನ್, ಸರ್ವಿಸ್ ಬಗ್ಗೆ ಡೀಟೇಲ್ಸ್ ಎಲ್ಲಾನು ನೀಟಾಗಿ ಹೇಳಿದಾರೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ವೆಲ್ಕಮ್ ಸರ್. ನಿಮ್ ಇನ್ನೂ ಜಾಸ್ತಿ ಜನರನ್ನ ರೆಕಮೆಂಡ್ ಮಾಡಿ ಲಕ್ಷ್ಮಿ ಮೋಟರ್ಸ್ಗೆ. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆದಾಗಲಿ. ಪೆಟ್ರೋಲ್ ಹಾಕ್ಸ್ಕೊಳ್ಳಿ. ಪೆಟ್ರೋಲ್ ಮಾತ್ರ ನಮ್ಮ ಗಾಡಿ ಬೆಳಗ್ಗೆ 11 ಗಂಟೆ ಬಂದು ಬುಕ್ ಮಾಡಿದೆ. ಹಾಂ ಸರ್. ಲೋನ್ ಕೂಡ ಆಯ್ತು. ಹಾಂ ಸರ್. 2 ಗಂಟೆ ನೀವು ತಗೊಂಡಿದ್ದೀರಾ? ಹಾಂ ಸರ್. ಖುಷಿ ಅನಿಸ್ತಿದ್ಯಾ? ಫುಲ್ ಖುಷಿ ಸರ್. ಖುಷಿ. ಹಾಂ ಸರ್. ಮತ್ತೆ ಬೇರೆ ಹೇಳ್ಬೇಕಾದ್ರೆ ಏನಿಲ್ಲ ಸರ್. ರೆಸ್ಪಾನ್ಸ್ ಮಾಡೋದು ಹಾಂ ಮಾಡಿದ್ರಿ ಸರ್. ಹಾಂ, ಖುಷಿ ಆಯ್ತು. ಫುಲ್ ಖುಷಿ ಸರ್. ಹೊಸ ಗಾಡಿ ದೊಡ್ಡ ಗಾಡಿ ತಗೋತೀರಿ. ಹಾಂ ಸರ್. ಒಳ್ಳೆದಾಗ್ಲಿ, ಚೆನ್ನಾಗಿ ಹೋಗ್ತೀನಿ. ಓಕೆ ಸರ್, ಆಲ್ ದ ಬೆಸ್ಟ್. ವೆಲ್ಕಮ್ ಸರ್.